ರಾಜ್ಯದಲ್ಲಿ ಜಾತಿ ಗಣತಿಯ ವರದಿ ಜ್ವಾಲೆ ಧಗಧಗಿಸ್ತಾ ಇದೆ. ಕ್ಯಾಸ್ಟ್ ಸೆನ್ಸಸ್ ಬಗ್ಗೆ ಪರ ವಿರುದ್ಧದ ಚರ್ಚೆ ಶುರುವಾಗಿದೆ. ಜಾತಿಗಳ ಮಧ್ಯೆ ಸರ್ಕಾರ ವಿಷಬೀಜ ಬಿತ್ತೋದಕ್ಕೆ ಹೊರಟಿದೆ ಅಂತ ವಿಪಕ್ಷಗಳು ಸಿಡಿದೆದ್ದಿದ್ದಾವೆ. ಸಮೀಕ್ಷೆಯಲ್ಲಿ ನ್ಯೂನ್ಯತೆ ಇದ್ರೂ ಇರಬಹುದು, ಆದರೆ ಸಮಸ್ಯೆ ಇಲ್ಲ ಅಂತ ಹಿಂದುಳಿದ ವರ್ಗಗಳ ಮಾಜಿ ಅಧ್ಯಕ್ಷ ಹೇಳಿದ್ದಾರೆ. ಜಾತಿ ಗಣತಿ ಬಗ್ಗೆ ಗೊತ್ತೇ ಇಲ್ಲ ಅಂತ ಎಐಸಿಸಿ ಅಧ್ಯಕ್ಷ ಅಚ್ಚರಿಯ ಮಾತನ್ನಾಡಿದ್ದಾರೆ. ಒಂದು ಜಾತಿಯನ್ನ ಇನ್ನೊಂದು ಜಾತಿಯ ವಿರುದ್ಧ ಎತ್ತಿ ಕಟ್ಟುವುದಕ್ಕೆ ಜಾತಿಯ ಸೆನ್ಸಸ್ ಅನ್ನ ಮಾಡಿಸಿದೆ. ಬಹುದೊಡ್ಡ ಸಂಖ್ಯೆಯಲ್ಲಿರುವಂತಹ ಪುರುಷ ಜಾತಿ ಆಧಾರದಲ್ಲಿ ನಮಗೆ ವಿಭಜನೆ ಮಾಡಲಾಗಿದೆ. ಅಲ್ಪಸಂಖ್ಯಾತ ಸಮುದಾಯವನ್ನು ಹೆಚ್ಚು ಅಂತೇಳಿ ತೋರಿಸುವಂತ ಒಂದು ತಂತ್ರ ನಡೀತಾ ಇದೆ ಅಂತ ಹೇಳಿ ಜಾತಿ ಗಣತಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನ ಮೇಲೆತ್ತೋ ನಿಟ್ಟಿನಲ್ಲಿ ನಡೆದಿರೋ ಸಮೀಕ್ಷೆ. ಸಿದ್ದರಾಮಯ್ಯರ ಕನಸಿನ ಕೂಸು ಈ ಜಾತಿ ಗಣತಿ ವರದಿ. ಆದ್ರೀಗ ಜಾತಿ ಗಣತಿ ವರದಿ ಬಗ್ಗೆ ಪರ ವಿರೋಧದ ಚರ್ಚೆಗಳು ನಡೀತಿವೆ. ಕೈಪಾಳ್ಯದಲ್ಲಿ ಒಮ್ಮತ ಇಲ್ಲದಂತಾಗಿದೆ. ಇದರ ಮಧ್ಯೆ ವಿಪಕ್ಷಗಳು ಜಾತಿ ಗಣತಿ ವರದಿಯನ್ನ ಅಕ್ಷರಶಃ ತಿರಸ್ಕರಿಸಿವೆ. ಜಾತಿ ಗಣತಿ ಸಮೀಕ್ಷೆಯಲ್ಲಿ ನ್ಯೂನ್ಯತೆಗಳು ಇರಬಹುದು, ವರದಿಯಲ್ಲಿ ಸಮಸ್ಯೆಗಳಿಲ್ಲ ಎಂದ ಜಯಪ್ರಕಾಶ್ ಹೆಗಡೆ. 2015ರಲ್ಲಿ ಕಾಂತರಾಜು ನಡೆಸಿದ್ದ ಜಾತಿ ಗಣತಿ ವರದಿಯನ್ನ ಸರ್ಕಾರದ ಕೈಗೆ ಒಪ್ಪಿಸಿದವರು ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ. ಇದೀಗ ಜಾತಿ ಗಣತಿ ವರದಿ ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ. ಈ ಹೊತ್ತಲ್ಲಿ ಕ್ಯಾಸ್ಟ್ ಸೆನ್ಸಸ್ ಬಗ್ಗೆ ಪಾಸಿಟಿವ್ ಆಗಿ ಮಾತನಾಡಿದ್ದಾರೆ. ಜೊತೆಗೆ ಕೆಲವು ನ್ಯೂನ್ಯತೆಗಳು ಇವೆ ಎಂಬ ಸುಳಿವು ಕೊಟ್ಟಿದ್ದಾರೆ. ಆದರೆ ಯಾವುದೇ ಸಮಸ್ಯೆ ಇಲ್ಲ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದ ಜನಸಂಖ್ಯೆ 2011ರ ಸೆನ್ಸಸ್ನಲ್ಲಿ ಸುಮಾರು 6,12,00,000 ಇರಬಹುದು. ಸರ್ವೆ ಆಗಿದ್ದರಲ್ಲಿ 5,98,00,000 ಬಂದಿದೆ. ಮೂವಿ 6,12,00,000 ಕೆಲವೆಲ್ಲ ನ್ಯೂನತೆಗಳಿದೆ. 6,30,00,000 ಅಂತಲೇ ಇಟ್ಕೊಳ್ಳಿ 2015ಕ್ಕೆ. ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಮರು ಸಮೀಕ್ಷೆಗಿಂತ ಇದ್ದದನ್ನೇ ಅಪ್ಡೇಟ್ ಮಾಡ್ಬೋದಲ್ಲ. ಎಲ್ಲಿಯಾದರೂ ಬಿಟ್ಟು ಹೋಗಿದೆ ಅಂತ ಗೊತ್ತಾಗಿದ್ದರೆ ಇರೋದೆಷ್ಟು 30,00,000 ವ್ಯತ್ಯಾಸ, ಅಥವಾ ಅವತ್ತಿಂದ ಇವತ್ತಿನವರೆಗೆ ಎಷ್ಟಿದೆ ಅಂತ ನೋಡಿ ಅಷ್ಟು ದಿನದ ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇದೆ. ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತಲು ಸರ್ವೆ, ಶೋಭಾ ಕಿಡಿ. ಸಮಾಜ ಒಡೆಯುತ್ತಿದ್ದಾರೆ ಕೋಟಾ ಶ್ರೀನಿವಾಸ್ ಪೂಜಾರಿ. ಜಾತಿ ಗಣತಿ ವರದಿ ಬಗ್ಗೆ ಲಿಂಗಾಯತ ಒಕ್ಕಲಿಗ ನಾಯಕರು ಕಿಡಿಕಾರ್ತಾನೆ ಇದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಮಾಡಿರೋ ಸಮೀಕ್ಷೆ ಅವೈಜ್ಞಾನಿಕ ಅಂತ ಆರೋಪಿಸುತ್ತಿದ್ದಾರೆ. ಈ ಬಗ್ಗೆ ಮಾತನಾಡಿರೋ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತಲು ಸರ್ವೆ ಮಾಡಲಾಗಿದೆ ಅಂತ ಕಿಡಿಕಾರಿದ್ರು. ಇತ್ತ ಸಮೀಕ್ಷೆ ಮಾಡಿ ಸಮಾಜಗಳನ್ನ ಒಡೆಯುತ್ತಿದ್ದಾರೆ ಅಂತ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಗುಡುಗಿದ್ದಾರೆ. ರಾಜ್ಯ ಸರ್ಕಾರ ಕಾಂಗ್ರೆಸ್ಸಿನ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜಾತಿಯ ಬಗ್ಗೆ ಮಧ್ಯ ವೈಷಮ್ಯವನ್ನ ತರುವುದಕ್ಕೆ, ಜಾತಿಗಳನ್ನ ಒಡೆದಾಡುವುದಕ್ಕೆ, ಒಂದು ಜಾತಿಯನ್ನ ಇನ್ನೊಂದು ಜಾತಿಯ ವಿರುದ್ಧ ಎತ್ತಿ ಕಟ್ಟುವುದಕ್ಕೆ ಜಾತಿಯ ಸೆನ್ಸಸ್ ಅನ್ನ ಮಾಡಿಸಿದೆ. ಕೇವಲ ಮುಸಲ್ಮಾನ ಜನಾಂಗವನ್ನ, ಜಾತಿಯನ್ನ, ಅವರ ಧರ್ಮವನ್ನ ಹೆಚ್ಚು ತೋರಿಸುವಂತ ಉದ್ದೇಶ ಏನು? ಈ ಉದ್ದೇಶದ ಹಿಂದೆ ಬಹಳ ದೊಡ್ಡ ಷಡ್ಯಂತ್ರ ಇದೆ. ಹಿಂದುಳಿದ ವರ್ಗ 2Aಗೆ ಸಂಬಂಧಪಟ್ಟಂತ ವಿಶ್ವಕರ್ಮರು, ಈಡಿಗರು, ಬಲಿಜಿಗರು ಇವರೆಲ್ಲ ಏನ್ ಹೇಳ್ತಾರೆ ಅಂದ್ರೆ ನಮ್ದು 30-35 ಲಕ್ಷ ಅಂತೇಳಿ ನಾವು ಸಮೀಕ್ಷೆ ಪ್ರಕಾರ ನಮ್ಮಲ್ಲಿ ನಿಖರವಾದಂತ ಮಾಹಿತಿ ಇದೆ. ಆದ್ರೆ ಸರ್ಕಾರ 12 ಲಕ್ಷ 11 ಲಕ್ಷ ಅಂತ ಹೇಳುತ್ತೆ. ಹಾಗಾಗಿ ನಮ್ಮ ಸಮಾಜದಲ್ಲೂ ಕೂಡ ಒಂದು ರೀತಿ ಗೊಂದಲ ಉಂಟಾಗಿದೆ ಅನ್ನುವಂಥ ಮಾತನ್ನ ಹೇಳಿರ್ತಾರೆ. ಬಹುದೊಡ್ಡ ಸಂಖ್ಯೆಯಲ್ಲಿರುವಂತಹ ಪರಿಶಿಷ್ಟ ಪಂಗಡದ ಮುಖಂಡರು ಜಾತಿ ಆಧಾರದಲ್ಲಿ ನಮ್ಮದು ವಿಭಜನೆ ಮಾಡಲಾಗಿದೆ, ಅಲ್ಪಸಂಖ್ಯಾತ ಸಮುದಾಯವನ್ನು ಹೆಚ್ಚು ಅಂತೇಳಿ ತೋರಿಸುವಂತ ಒಂದು ತಂತ್ರ ನಡೀತಾ ಇದೆ ಅಂತೇಳಿ ಹೇಳುವಂತ ಅಭಿಪ್ರಾಯಗಳಿದೆ. ಜಾತಿ ಗಣತಿ ರಿಪೋರ್ಟ್ ನೋಡಿಲ್ವಂತೆ ಮಲ್ಲಿಕಾರ್ಜುನ ಖರ್ಗೆ.
ಜಾತಿ ಗಣತಿ ಜ್ವಾಲೆ ಇಡೀ ದೇಶದಲ್ಲೇ ಸದ್ದು ಮಾಡ್ತಿದೆ. ಆದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇದುವರೆಗೂ ವರದಿಯನ್ನ ನೋಡೇ ಇಲ್ವಂತೆ. ಇದೆಲ್ಲ ಸರ್ಕಾರಕ್ಕೆ ಬಿಟ್ಟ ವಿಚಾರ ಎಂಬ ಹಾರಿಕೆಯ ಉತ್ತರ ಕೊಟ್ಟಿದ್ದಾರೆ. ನೋಡಿ, ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು. ಪ್ರತಿಯೊಂದು ರಾಜ್ಯದಲ್ಲಿ ಅವರು ಮಾಡ್ತಾರೆ. ಇದೇನು ನಾವು ಕೇಂದ್ರ ಸರ್ಕಾರ ವತಿಯಿಂದ ನಡೆದಂತಲ್ಲ. ರಾಜ್ಯ ಸರ್ಕಾರದವರು ಏನು ನಿರ್ಣಯ ಮಾಡ್ತಾರೋ ಅವರು ಡಿಸ್ಕಸ್ ಮಾಡಿ ಅವ್ರ ಕ್ಯಾಬಿನೆಟ್ ನಲ್ಲಿ ಏನು ಹೊರಗೆ ಬರ್ತದೋ ಮತ್ತು ಆ ರಿಪೋರ್ಟ್ ಕೂಡ ನಾವು ನೋಡಿಲ್ಲ. ಅದನ್ನ ರಾಜ್ಯ ಸರ್ಕಾರಕ್ಕೆ ಬಿಟ್ಟು. ಜಾತಿ ಗಣತಿ ವರದಿ ಬಗ್ಗೆ ಪರ ವಿರೋಧ ಚರ್ಚೆ ನಡೀತಾನೆ ಇದೆ. ಸರ್ಕಾರ ಮಾತ್ರ ವರದಿಯನ್ನ ಜಾರಿಗೊಳಿಸಲು ಶತ ಪ್ರಯತ್ನ ಮಾಡ್ತಿದೆ. ಇಷ್ಟೆಲ್ಲ ಹಗ್ಗ ಜಗ್ಗಾಟದ ಮಧ್ಯೆ ಜಾತಿ ಗಣತಿ ವರದಿ ಬಗ್ಗೆ ಸರ್ಕಾರದ ನಿಲುವೇನು ಅನ್ನೋದೇ ಸದ್ಯದ ಕೌತುಕ. ಹರೀಶ್ ಕಾಕೋಲ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.